ಬಾಂಗ್ಲಾ ವಿಮೋಚನೆಗೆ ಭಾರತ ಪಾಕಿಸ್ತಾನ ಯುದ್ಧಕ್ಕೆ 50 ವರ್ಷಗಳಾಗಿದ್ದು, ಬಾಂಗ್ಲಾ ವಿಮೋಚನೆಗೆ ಕಾರಣವಾದ ಯುದ್ಧದ ಗೆಲುವಿನ ಸ್ವರ್ಣ ಸಂಭ್ರಮಾಚರಣೆಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಸ್ಮರಣೀಂ ವಿಜಯಂ ಮಹರ್ಷಲ್ ಜ್ಯೋತಿಯನ್ನು ಸಂಭ್ರಮದಿಂದ ಬರಮಾಡಿಕೊಂಡರು. ಹೌದು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಆಡಳಿತ ಅಧಿಕಾರಿ ಹಾಗೂ ಮಾಜಿ ಯೋಧರು ರವಿವಾರ ಬರಮಾಡಿಕೊಂಡು ಬೆಳಗಿದ್ರು. ವಿಜಯದ ಸಂಕೇತವಾದ ಜ್ಯೋತಿಯ ಭವ್ಯ ಮೆರವಣಿಗೆಯ ಮೂಲಕ ಸ್ಮರಣೀಂ ವಿಜಯ ವರ್ಷ ಕಾರ್ಯಕ್ರಮಗಳಿಗೆ ಅಥಣಿ ತಹಶೀಲ್ದಾರ್ ದುಂಡಪ್ಪ ಕೋಮರ ಅವರು ಚಾಲನೆ ನೀಡಿದರು. ನಂತರ ಅಥಣಿ ಪಟ್ಟಣದ ಆರ್.ಎಚ್. ಕುಲಕರ್ಣಿ ಸಭಾಭವನದಲ್ಲಿ ಹುತಾತ್ಮ ವೀರ ಯೋಧರಿಗೆ ಗೌರವ ಸಲ್ಲಿಸಿದರು. ಬಾಂಗ್ಲಾದೇಶದ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ಅಥಣಿ ತಾಲೂಕಿನ ಕಿರಣಗಿ ಗ್ರಾಮದ ಯೋಧ ಕಾಶಿನಾಥ್ ಕಾಂಬ್ಳೆ ಹಾಗೂ ಸದಾಶಿವ ಜ್ಯೋತಿ ಜಾಧವ್ ಅವರುಗಳಿಗೆ ಪರಮವೀರ ಚಕ್ರ ಮತ್ತು ಅಪ್ಪಾಜಿ ಪಾವರ ಹಾಗೂ ಬಸಪ್ಪ ಬಾಬು ಬಂಗಿ ಅವರಿಗೆ ವಿಶಿಷ್ಟ ಸೇವಾ ಪದಕವನ್ನು ಕೇಂದ್ರ ಸರ್ಕಾರದಿಂದ ಮರಾಠ ಬೆಳಗಾವಿ ಬಾಲ್ಟಿನ್ ಕಮಾಂಡರ್ ಅವರು ವೀರ ಮರಣವನ್ನಪ್ಪಿದ ಕುಟುಂಬಸ್ಥರಿಗೆ ಪ್ರಶಸ್ತಿ ಹಾಗೂ ಸನ್ಮಾನಿಸಿ ಗೌರವಿಸಿದರು. भारत की विजय में अपना भरपूर योगदान दिया. उनकी इस बहादुरी के लिए उनको वीर चक्र से सम्मानित किया गया. ऑनरी लेफ्टिनेंट अप्पाजी एम्पावर विशिष्ट सेवा मेडल 1971 की लड़ाई के दौरान ऑनरी लेफ्टिनेंट अप्पाजी एम्पावर विशिष्ट सेवा मेडल INS तलवार में कार्यरत थे.
इस युद्ध के दौरान उन्होंने अपने अदम्य साहस का परिचय देते हुए दुश्मनों को पीछे खदेड़ा। उनकी कर्तव्य निष्ठा और कुशल नेतृत्व के लिए उनको विशिष्ट सेवा मेडल से सम्मानित किया गया। सिपाही सदाशिव ज्योति मातृभूमि की रक्षा करते करते दुश्मनों पे लोहा लेकर दुश्मन को खदेड़ा और अपनी मातृभूमि के लिए अपने प्राणों को न्योछावर कर दिया। CFN बख्शा बाबू भागी, उन्होंने भारत पाकिस्तान युद्ध में दुश्मनों के से लोहा लेकर दुश्मनों को खदेड़ा है और अपनी मातृभूमि की रक्षा करते करते अपने प्राणों को न्योछावर कर दिया। अब मैं कर्नल जोनाथन गौरव बेंजामिन, ट्रेनिंग बटालियन कमांडर, द मराठा लाइट इन्फेंट्री रेजिमेंटल सेंटर से अनुरोध करता हूं कि इन वीर सेनानियों की परिजनों को पुरस्कार देकर उनको सम्मानित करें। सबसे पहले श्री राकेश भाई सिपाही काशीनाथ कामले, वीर शहीद मरणोपरांत। दर्शकगण तालियां बजाकर इन परिजनों को पुरस्कृत करें। और ऑनरी लेफ्टिनेंट अप्पाजी एंड पवार, विशिष्ट सेवा मेडल। दर्शकगण तालियां बजाएं। अब श्रीमती पद्मावती बहन सिपाही सदाशिव ज्योति। दर्शकगण तालियां बजाएं। अब श्री सिपप्पा भागी भाई CFN बसप्पा बाबू भागी। अब मैं माननीय तहसीलदार और श्री देश पांडे से विनम्र निवेदन करता हूं कि ग्रुप फोटो के लिए मंच के ऊपर प्रस्थान हो जाए। सर मास्क सर ಡಿಸೆಂಬರ್ 1971 ಭಾರತ್ ಪಾಕ್ ಯುದ್ಧದಲ್ಲಿ ಮರಣ ಹೊಂದಿರುವ ಪರಮವೀರ ಚಕ್ರ ಕಾಶಿನಾಥ್ ಸ್ವರೂಪ ಕಾಂಬ್ಳೆ ಅವರ 50ನೇ ಮರಣೋತ್ಸವ. ಲೆಫ್ಟಿನೆಂಟ್ ಮರಾಠಾ ಲೈಟ್ ಇನ್ಫೆಂಟ್ರಿ ಲೆಫ್ಟಿನೆಂಟ್ कर्नल
ಅತ್ನಿ ತಾಲೂಕಾ ದಂಡಾಧಿಕಾರಿ, ತಹಶೀಲ್ದಾರ್, ಸರ್ಕಲ್ ಇನ್ಸ್ಪೆಕ್ಟರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ನು ಇತರ ಅಧಿಕಾರಿಗಳು ಕೂಡಿಕೊಂಡು ಇದು 1971ನೇ ಯುದ್ಧದ 50ನೇ ಮರಣೋತ್ಸವವನ್ನು ಆಚರಿಸಿ ಇವತ್ತು ಮಾಜಿ ಸೈನಿಕಾಗಲಿ ಯುದ್ಧದಲ್ಲಿ ಮರಣ ಹೊಂದಿರುವ ಅವರ ವೀರ ಪತ್ನಿ, ವೀರ ಮಾತಾ ಎಲ್ಲರನ್ನು ಕರೆದುಕೊಂಡು ಇವತ್ತು 71ನೇ ಯುದ್ಧದ 50ನೇ ಜನೋತ್ಸವವಾಗಿ ಕಾರ್ಯಕ್ರಮವನ್ನು ಆಚರಿಸಿಕೊಂಡಿದ್ದಾರೆ. ತಮ್ಮ ಹೆಸರು? ರಾಕೇಶ್ ಶಿವರುದ್ರ ಕಾಂಬ್ಳೆ, ಮರಣೋತ್ತರ ಕಾಶಿನಾಥ್ ಶಿವರುದ್ರ ಕಾಂಬ್ಳೆ ಅವರ ಬ್ರದರ್. 1970ಕ್ಕೂ ಮೊದಲು ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗವಾಗಿತ್ತು. ಆಗ ಅದನ್ನು ಪೂರ್ವ ಪಾಕಿಸ್ತಾನ ಎಂದು ಕರೆಯಲಾಗುತ್ತಿತ್ತು. ಆದರೆ ಪೂರ್ವ ಪಾಕಿಸ್ತಾನದಲ್ಲಿ ಸೇನಾಪಡೆ ಅಲ್ಲಿನ ಜನರ ಮೇಲೆ ಅತ್ಯಾಚಾರ, ಕೊಲೆ, ಸುಲಿಗೆ ಮಾಡುತ್ತಿದ್ರು. ಇದರಿಂದ 9 ಮಿಲಿಯನ್ ನಿರಾಶ್ರಿತರು ಭಾರತಕ್ಕೆ ಒಳಕ್ಕೆ ನುಸುಳುವಂತೆ ಆಗಿತ್ತು. ಈ ವೇಳೆ ಪೂರ್ವ ಪಾಕಿಸ್ತಾನದಲ್ಲಿ ಪಾಕ್ ಸೇನೆ ನಡೆಸುತ್ತಿದ್ದ ಕೃತ್ಯವನ್ನು ವಿರೋಧಿಸಿ ಬಾಂಗ್ಲಾದೇಶಕ್ಕೆ ಭಾರತ ಬೆಂಬಲ ನೀಡಿತ್ತು. ಬಾಂಗ್ಲಾದೇಶ ವಿಮೋಚನೆಗೆ ಭಾರತ ಬೆಂಬಲ ನೀಡಿದ್ದು ಪಾಕಿಸ್ತಾನದ ಸೇನಾ ಆಡಳಿತಗಾರ ಜನರಲ್ ಆಯೂಬ್ ಖಾನ್ ಅವರಿಗೆ ಹಿನ್ನಡೆಯಾಗಿತ್ತು. ಅಲ್ಲದೆ 1971 ಡಿಸೆಂಬರ್ 3ರಂದು ಪೂರ್ವ ಪಾಕಿಸ್ತಾನದ ಜನರನ್ನು ರಕ್ಷಿಸುವ ನಿಟ್ಟಿನಲ್ಲಿ ಪಾಕಿಸ್ತಾನದ ವಿರುದ್ಧ ಸಮರ ನಡೆಸಲು ಸಜ್ಜಾಗಿ ಎಂದು ಭಾರತೀಯ ಸೇನೆಗೆ ಭಾರತ ಸರ್ಕಾರ ಆದೇಶ ನೀಡಿತು. ಬಂಗಾಳಿ ಮುಸ್ಲಿಮರು ಮತ್ತು ಹಿಂದೂಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ 1971 ಡಿಸೆಂಬರ್ 3ರಂದು ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆಸಲು ಭಾರತ ಸರ್ಕಾರ ನಿರ್ಧಾರ ತೆಗೆದುಕೊಂಡಿತು. ಕೇವಲ 13 ದಿನಗಳ ಕಾಲ ಭಾರತ ಮತ್ತು ಪಾಕ್ ಯೋಧರ ನಡುವೆ ಸಮರ ನಡೆದಿತ್ತು. ಕೊನೆಗೂ ಧೀರ ಭಾರತೀಯ ಯೋಧರ ಶಕ್ತಿಯ ಮುಂದೆ ಪಾಕ್ ಸೇನೆ ಮಂಡಿ ಊರಿತು. ಭಾರತ ಪಾಕಿಸ್ತಾನದ ಮೇಲೆ ವಿಜಯ ಸಾಧಿಸಿತು. ಮುಖ್ಯವಾಗಿ ಎರಡನೇ ಮಹಾಯುದ್ಧದ ನಂತರ ಜಗತ್ತಿನ ಇತಿಹಾಸದಲ್ಲಿ 96,000 ಜನ ಸೈನಿಕರು ಆತ್ಮಸಮರ್ಪಣೆ ಪಾಕಿಸ್ತಾನದವ್ರು ಮಾಡಲಿಕ್ಕೆ ಏನೋ ಒಂದು ಪರಾಕ್ರಮ ನಮ್ಮವರು ತೋರಿಸಿದ್ರು. ಅದು ಎಲ್ಲ ಭಾರತೀಯರಿಗೂ ಹೆಮ್ಮೆಯ ಸಂಗತಿ. ಅದರದ್ದು ಇವತ್ತು 50 ವರ್ಷ ಸ್ವರ್ಣಿಮ ದಿವಸ ಆಚರಣೆ ಎಲ್ಲ ಇಡೀ ದೇಶದೊಳಗೆ ಮಾಡ್ಲಿಕ್ಕೆ ಇದನ್ನೇನು ಜ್ಯೋತಿ ತೊಗೊಂಡು ಬಂದಾರೆ. ಇದರಿಂದ ಒಂದು ದೇಶಭಕ್ತಿ ನಿರ್ಮಾಣ ಆಗಲಿಕ್ಕೆ ಬಹಳಷ್ಟು ದೊಡ್ಡ ಸಹಾಯ ಆಗ್ತದೆ. ಮತ್ತು 71ರ ಯುದ್ಧದ ಬಗ್ಗೆ ಈ ಪೀಳಿಗೆಗೆ ಗೊತ್ತಿಲ್ಲ. ಇದನ್ನು ಗೊತ್ತು ಮಾಡೋ ದೃಷ್ಟಿಯಿಂದನೂ ಬೇರೆ ಬೇರೆ ಕಾರ್ಯಕ್ರಮಗಳು ಇನ್ನೂ ಆಗಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ಕಾಲೇಜ್ನೊಳಗೂ ಎಲ್ಲರಿಗೂ ಗೊತ್ತಾಗೋದು ಮಕ್ಕಳಿಗಂತೂ ಪ್ರೇರಣೆ ಇದ್ದೇ ಇದೆ. ಯಾಕಂದರೆ 71ರ ಯುದ್ಧದೊಳಗೆ ನಾವು ಗೆಲುವು ಸಾಧಿಸಿದ್ದು ಇಡೀ ಜಗತ್ತಿನೊಳಗೆ ಒಂದು ದೊಡ್ಡ ರೆಕಾರ್ಡ್ ಅದು. 96,000 ಜನ ಆತ್ಮಸಮರ್ಪಣೆ ಮಾಡೋದು 3 ವಾರದಲ್ಲಿ ಸರ್. 3 ವಾರದಲ್ಲಿ. ಮತ್ತು ಆ ಕಾರಣದಲ್ಲೇ ಒಂದು ಬಾಂಗ್ಲಾದೇಶ ಅಂತ ಹೊಸ ದೇಶ ನಿರ್ಮಾಣ ಆಗಲಿಕ್ಕೂ ಸಾಧ್ಯ ಆಯಿತು. ಈ ರೀತಿ ಇವತ್ತು 65ರ ಯುದ್ಧ, 71ರ ಯುದ್ಧ, ಕಾರ್ಗಿಲ್ ಯುದ್ಧ ಇವೆಲ್ಲವೂ ನಮ್ಮ ಯುವಕರಿಗೆ, ನಮ್ಮ ಜನರಿಗೆ ದೇಶಭಕ್ತಿ ನಿರ್ಮಾಣ ಮಾಡೋದ್ರಲ್ಲಿ ಭಾಳ ದೊಡ್ಡ ಕೆಲಸ ಮಾಡ್ತಾರೆ. ಅದಕ್ಕೆ ಇದೇ ಸಂದರ್ಭದಲ್ಲಿ ಒಂದು ಎಲ್ಲರ ಎದುರಿಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಇನ್ನು ಮುಂದಿಂದು ಇದೇ ವರ್ಷದಾಗೋ ಅಥವಾ ವರ್ಷ 2 ವರ್ಷದಾಗ POK ಇದ್ದದ್ದು IOK ಆಗಬೇಕು. ಇವತ್ತು ಕಾಶ್ಮೀರ ನಾವು ಒಂದು ಥರ್ಡ್ ಕಾಶ್ಮೀರ ಅಲ್ಲಿದೆ, ಅದನ್ನು ನಮ್ಮ ಸೈನಿಕರು ತಮ್ಮ ಪರಾಕ್ರಮದಿಂದ ಮತ್ತೊಮ್ಮೆ ತಿರುಗಿ ತಗೋತಾರೆ. ಅಖಂಡ ಕಾಶ್ಮೀರ ಭಾರತದ್ದಾಗ್ತದೆ ಅನ್ನುವಂಥ ಒಂದು ಸದಿಚ್ಛೆಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ. 1971 ಡಿಸೆಂಬರ್ 16ರಂದು ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಜನರಲ್ AA ಖಾನ್ ನಿಯಾಜಿ ಮತ್ತು 93,000 ಸೈನಿಕರು ಭಾರತೀಯ ಸೇನೆ ಮತ್ತು ಮುಕ್ತಿ ಬಾಹಿನಿ ಒಳಗೊಂಡು ಮಿಶ್ರ ಪಡೆಗಳಿಗೆ ಬೇಷರತ್ತಾಗಿ ಶರಣಾಗಿದ್ರು. ಯುದ್ಧದಲ್ಲಿ ಗೆಲುವು ಸಾಧಿಸುವ ಮೂಲಕ ಬಾಂಗ್ಲಾದೇಶ ಜನ್ಮ ತಾಳಿತು. ಈ ಯುದ್ಧದಲ್ಲಿ ಅಂತ್ಯದ ಬಳಿಕ ಪೂರ್ವ ಪಾಕಿಸ್ತಾನವನ್ನು ಬಾಂಗ್ಲಾದೇಶ ಎಂದು ಪ್ರತ್ಯೇಕವಾಗಿ ರಾಷ್ಟ್ರವನ್ನಾಗಿ ಮಾಡಲಾಗಿತ್ತು. सबसे पहले जो हमारे परिवारजन आए थे, वीर सैनिकों के परिवारजन जिनको हमने संबोधित किया, हमारे तीनों सेनाओं के रिटायर्ड सर्विसमैन जो हमारे अध्यक्ष यहाँ पे हमारे बीच में यहाँ पे बैठे हैं, जिन्होंने 1971 की लड़ाई में कंधा लगाया, 1971 की लड़ाई में अपना हाथ बढ़ाया, अपनी सेवाएं प्रदान की. श्री DS कोमर तहसीलदार साहब, शंकर गौड़ा साहब CPI, देशपांडे साहब प्रेसिडेंट JA एजुकेशन ट्रस्ट, सुभद्रा सोनकर और बाकी सभी रिटायर्ड सरदार साहिबान, माजी सैनिक संघ के और बाकी उपस्थित यहाँ पे जितने भी हमारे अतिथिगण समय निकालकर हमारे इस समारोह में शामिल हुए, आप सबको सबसे पहले धन्यवाद कि आपने टाइम निकाला और हमारे बीच यहाँ पर आए.
और इस स्वर्णिम विजय मशाल के इस समारोह का और सम्मान बढ़ाया और इसको इतना अच्छा और बढ़िया बनाया। ये भारतीय सेना की तरफ से बस एक छोटा सा ये हमने समारोह ऑर्गेनाइज किया है ताकि हम सबको बस याद आए कि आज से 50 साल पहले 1971 की भारत पाकिस्तान युद्ध में हमारे तीनों सेनाओं के वीर सेनानियों ने अपनी सेवाएं प्रदान की और उसमें से बहुत से लोगों ने अपने प्राणों की भी आहुति दी। तो इसलिए हम लोग सब यहाँ पर आज एकत्रित हुए हैं। हम हालांकि सभी को पदक ना दे पाए, यहाँ पे हम सबको नहीं दे पाए और काफ़ी सारे आप में ऐसे भी होंगे जिनके भाई, जिनके पिताजी जिन्होंने पदक भी पाए होंगे, कुछ शहीद भी हुए होंगे। अगर उनके नाम छूट गए हैं गलती से तो उसके लिए हम माफ़ी चाहते हैं, क्योंकि हम सबका रिकॉर्ड नहीं रख पाते। तो जहाँ तक हो सके हमने इसकी कोशिश की। तो मैं आशा करता हूँ कि आप लोग सब ने हमारे बैंड का प्रदर्शन एंजॉय किया होगा और आपको याद आई होगी कि 1971 आज से 50 साल पहले में हमारे सैनिकों ने देश की सेवा किस प्रकार से की। और हमें इस बात का बहुत गर्व है, हमें इस बात का यह हमें बहुत अच्छा लगा कि हमें अथनी तहसील में आने का मौका मिला और अथनी तहसील में से आप ही के बीच में से आपके परिवारजनों ने देश के लिए इतनी बलिदानियाँ, इतनी कुर्बानियाँ की हैं। तो धन्यवाद हमें यहाँ बुलाने के लिए। और सबसे आखिर में मैं हमारी टीम का धन्यवाद देना चाहता हूँ। मेजर अब्दुल हमीद विशेष सेवा मेडल, नायब सरदार बालू यादव इंस्ट्रक्टर ट्रेनिंग बटालियन और हमारे सभी सरदार साहिबान और इंस्ट्रक्टर्स जिन्होंने यहाँ पर आके यहाँ पे आयोजन किया, नायब सरदार इशाक साहब और हमारा बैंड जो हमेशा अच्छा और बेहतरीन प्रदर्शन देता है, हवलदार फर्नांडिस और बाकी म्यूजिशियंस और मराठा लाइट इन्फेंट्री के जो आज आपको यहाँ पे सैनिक दिखे होंगे, हमारे सभी अलग अलग बटालियंस के यंग सोल्जर्स जिन्होंने मेहनत की और यहाँ पर इस पूरे समारोह को बढ़िया बनाया। शाबाश, वेल डन, थैंक यू। ಕಾರ್ಯಕ್ರಮದಲ್ಲಿ ಭಾರತೀಯ ಸೈನ್ಯದ ಬ್ಯಾಂಡ್ ಕಲಾವಿದರಿಂದ ವಿವಿಧ ದೇಶಭಕ್ತಿ ಗೀತೆಗಳು ಹಾಗೂ ಯುದ್ಧದ ಕೆಲವೊಂದು ದೃಶ್ಯಗಳು ಎಇಟಿ ಪ್ರೊಜೆಕ್ಟರ್ ಮೂಲಕ ಗಮನ ಸೆಳೆದರು. ಕಣ್ಣೀರು ಹಾಕುವ ದೃಶ್ಯಗಳು ಕಂಡುಬಂದವು. ಈ ಕಾರ್ಯಕ್ರಮದಲ್ಲಿ ಯೋಧರಿಗೆ ಅಥಣಿ ಪೊಲೀಸ್ ಠಾಣೆಯ ಪಿಎಸ್ಐ ಕುಮಾರ್ ಹಡಕರ ಹಾಗೂ ಮಾಜಿ ಸೈನಿಕರ ಕುಟುಂಬಸ್ಥರು ಹಾಗೂ ಬೆಳಗಾವಿ ಯೋಧರು ಉಪಸ್ಥಿತರಿದ್ದರು. ಫಾಸ್ಟ್ 9 ನ್ಯೂಸ್ ಕನ್ನಡ, ಅಥಣಿ.